ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ ಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಎಕ್ಸಾಮ್ಗಳಿಗೆ ಗಲಾಟೆ ಎಲ್ಲ ಮುಗೀತಾ? ಎಕ್ಸಾಮ್ಗಳೆಲ್ಲ ಆಗಿರ್ಬೇಕು. ಎಷ್ಟೋ ಸ್ಕೂಲ್ಗಳಿಗೆ ಎಕ್ಸಾಮ್ಗಳಾಗಿ ರಜಾನೇ ಶುರುವಾಗಿರಬಹುದು. ಕೆಲವರಿಗೆ ಇನ್ನೂ ಎಕ್ಸಾಮ್ ನಡೀತಾ ಇರಬಹುದು ಒಬ್ಬೊಬ್ಬರಿಗೆ. ಇನ್ನೇನಿಲ್ಲ, ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ, ಅಂದ್ರೆ 1.5 months ಅಲ್ಲಿ ನೀವು ರಿಸಲ್ಟ್ ಎಲ್ಲ ಬಂದು ಸೆಟ್ಲ್ ಆಗ್ಬಿಡ್ತೀರಲ್ವಾ? ಯಾಕೆ ಎಷ್ಟು ದಿನ ಆದ್ರೂ ಬರ್ಲಿಲ್ಲ ಅಂತ ಕೇಳ್ತಿದ್ದೀರಾ? ಸೊ ಏನೋ ಒಂದು ಕಾರಣದ ಅಂತರದಿಂದ ನಾನು ಇದನ್ನ ಮಾಡಿರ್ಲಿಲ್ಲ. ಈಗ ಬಂದಿದ್ದೀನಿ. ನನಗೂ ತುಂಬಾ ಮಿಸ್ ಮಾಡ್ಕೋತಿದ್ದೆ ನಿಮ್ಮನ್ನೆಲ್ಲ. ಎಷ್ಟೊತ್ತಿಗೆ ಹೋಗ್ತೀನಿ ಮಾಡ್ತೀನಿ ಅಂತ ಇದ್ದೆ. ಈಗ ಆ ಸಮಯ ಬಂದಿದ್ದೀನಿ, ಆಯ್ತಾ? ಇನ್ನೇನು ನೆನ್ನೆ ಅಷ್ಟೊತ್ತಿಗೆ ನೀವು ರಜೆ ಶುರು ಆಗ್ಬಿಡುತ್ತಲ್ವಾ? ರಜಾ ಅಂದ್ರೆ ಮಜಾ, ನಿಮ್ಗೆ ಆಟ ಆಡ್ತಾನೆ ಇರ್ತೀರಾ ಅಲ್ವಾ? ಆದರೂ ಒಂದ್ ಮಾತು ಹೇಳ್ತೀನಿ, ರಾಜ್ಯದಲ್ಲಿ ಒಂದು ಸ್ವಲ್ಪ ಟೈಮ್ ಕೊಡಿ ಇದಕ್ಕೂ. ನೀವು ಇದನ್ನು ಕನ್ನಡ ರಾಜ್ಯದಲ್ಲಿ ಸುಲಭವಾಗಿ ಕಲ್ತ್ಕೋಬಹುದು. ಬೇರೆ ಸಬ್ಜೆಕ್ಟ್ಗಳಿರಲ್ವಲ್ಲ, ಅವಾಗ ಇದನ್ನು ಸುಲಭವಾಗಿ ಕಲ್ತ್ಕೊಂಡ್ರೆ ನಿಮಗೆ ಒಂದು ಸಬ್ಜೆಕ್ಟ್ ನ ಈಸಿಯಾಗಿ ನೀವು ಮಾಡ್ಕೋಬಹುದು. ಮುಂದಿನ ವರ್ಷದಲ್ಲಿ, ಅಂದ್ರೆ ನೆಕ್ಸ್ಟ್ ಇಯರ್ ನಲ್ಲಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಒಂದು ಸಬ್ಜೆಕ್ಟಿನ ವೆಯ್ಟ್ ಕಡಿಮೆ ಆಗಿರುತ್ತೆ ನಿಮ್ಗೆ. ಅದರಿಂದ ಯಾರೂ ತಪ್ಪಿಸ್ಕೋಬೇಡಿ, ಸರಿಯಾಗಿ ಓದಿ ತಿಳ್ಕೊಳ್ಳಿ, ಕನ್ನಡನ ಕಲ್ತ್ಕೊಂಬಿಡಿ. ಈ ಹಾಲಿಡೇಸ್ ನಲ್ಲಿ ಚೆನ್ನಾಗಿ ಕಲ್ತ್ಕೊಂಬಿಡಿ. ಸೊ ಈಗ ಕಲ್ತ್ಕೊಂಡಾಗ ಈಗ ಅಷ್ಟೋ ಮರ್ತೋಗಿದೆಯಲ್ಲ ನಮ್ಗೆ, ಹೋಗಿರ್ಬೋದು, ಸ್ವಲ್ಪ ಮರ್ತೋಗಿರುತ್ತೆ, ಫುಲ್ ಏನು ಮರ್ತೋಗಿರಲ್ಲ. ಯು ಕ್ಯಾನ್ ನಾಟ್ ಫರ್ಗೆಟ್ ಒನ್ಸ್ ಯು ಲರ್ನ್. ಇಟ್ಸ್ ನಾಟ್ ಸೋ ಈಸಿ ಟು ಫರ್ಗೆಟ್ ಆಲ್ಸೋ. ಸೊ ಅದಕ್ಕೆ 1-2 ಕ್ಲಾಸ್ನ ರಿವೈಸ್ ಮಾಡ್ತೀನಿ. ನಿಮ್ಗೆ ಅಕ್ಷರಗಳನ್ನೆಲ್ಲ ಮತ್ತೆ ಹೇಳ್ಕೊಡ್ತೀನಿ. ಆಗ ನಿಮ್ಗೆ ನಂಗೆ ಗೊತ್ತು ಅಂತ ಅನ್ಸುತ್ತೆ. ನಿಮ್ಗೆ ಮಾಡೋಕ್ಕೆ ಸುಲಭ ಆಗುತ್ತೆ ನಿಮ್ಗೆ. ಹಾಗೆ ಮಾಡಿದ್ಮೇಲೆ ಅದನ್ನ ಕಲಿಯೋರಲ್ಲಿ. ಸೊ ಅಕ್ಷರಗಳನ್ನ ಈಗಲೂ ತೋರಿಸ್ತೀನಿ ನಿಮ್ಗೆ. ಒಂದು ಗ್ರೂಪ್ ನಲ್ಲಿ ಓದ್ಕೊಂಡು ಹೋಗಿ. ಮೊದಲು 2 ಅಕ್ಷರದ ಗ್ರೂಪ್ಗಳು, ಆ ಈ 2 ಅಕ್ಷರ ಸೇರ್ಕೊಂಡಲ್ಲ, ಒಂದೇ ಸೌಂಡ್ ನ ಒಂದನ್ನ ಅರ್ಧಕ್ಕೆ ಹೇಳ್ತಾ ಇರ್ತೀವಿ. ಇನ್ನೊಂದನ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೇಳ್ತೀವಿ. ಅಂದ್ರೆ ಅಲ್ಲಿಗೆ ನಿಂತ್ಕೊಳ್ಳುತ್ತಲ್ವಾ? ಅಂದ್ರೆ ಸ್ವಲ್ಪ ಎಳೆದು ಹೇಳ್ತೀವಿ. ಡ್ರ್ಯಾಗ್ ಅಂಡ್ ಟೆಲ್, ವಿ ಆರ್ ಸ್ಟ್ರೆಚಿಂಗ್ ದಟ್ ಒನ್. ಸೊ ಅದು 2 ಅಕ್ಷರಗಳ ಗುಂಪು, ಒಂದೇ ಧ್ವನಿನಲ್ಲಿ 2 ತರ ಹೇಳ್ತೀವಿ ಅಷ್ಟೇ. ಈ ಎರಡನೇ ಗುಂಪು, ಈ ಆಮೇಲೆ ಊ 3ನೇ ಗುಂಪು. ಈ 3 ಗುಂಪು ಒಂದು ಕಡೆ ಇರುತ್ತೆ. ಈ ಹೂ. ಆಮೇಲೆ ಒಂದು ಋಷಿ ಬರ್ತಾನೆ. ಜ್ಞಾಪಿಸ್ಕೊಳ್ಳಿ ಕತೆನಾ. ಋಷಿ ಕತೆ ಹೇಳಿದ್ನಲ್ವಾ? ಋಷಿ ಕೂತ್ಕೊಂಡಿದ್ದಾನೆ. 2 ಅಕ್ಷರದ ಗ್ಯಾಪ್ ಇರುವುದೆಲ್ಲ ಏನ್ ಅಕ್ಷರಗಳು? ಜನಗಳು, ಪೀಪಲ್ ಆದ್ಮೇಲೆ ಒಬ್ಬ ಋಷಿ ಕೂತಿದ್ದಾನೆ. ಊರು ಮುಗಿದು ಹೋಗುತ್ತೆ, ಅಲ್ಲಿಗೆ ಸಿಟಿ ಮುಗಿದು ಹೋಗುತ್ತೆ. ಜನ ಎಲ್ಲ ಮನೆ ಎಲ್ಲ ಕಟ್ಕೊಂಡಿರ್ತಾರಲ್ಲ, ಆ ತರ ಸಿಟಿ ಮುಗಿದು ಹೋಗುತ್ತೆ. ಅಲ್ಲಿ ಒಬ್ಬ ಋಷಿ ಕೂತಿದ್ದಾನೆ. ಸೈಂಟ್ ವಾಸ್ ಸಿಟ್ಟಿಂಗ್ ದೇರ್. ಓಕೆ, ಅಲ್ಲಿ ಕೂತಿದ್ದ. ಅವನೇನ್ ಮಾಡ್ದ? ಅವನ್ ಹೇಳ್ದ, ಇಲ್ಲಿಗೆಲ್ಲ ಬರಬೇಡಿ. ಎಲ್ಲಿಗೆ ಬರಬೇಡಿ? ವೇರ್ ಯು ಶುಡ್ ನಾಟ್ ಗೋ. ಅವಾಗ ಹೇಳಿದವನು, ಆ ಕಡೆ ಹೋಗ್ಬೇಡಿ, ಅಲ್ಲೆಲ್ಲ ಪ್ರಾಣಿಗಳಿವೆ. ಪ್ರಾಣಿಗಳು ಅಂದ್ರೆ ಆನಿಮಲ್ಸ್ ಇವೆ, ಅಲ್ಲಿ ಫಾರೆಸ್ಟ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಕಡೆಯಲ್ಲಿ ಏನ್ ಬರುತ್ತೆ? ಇವಾಗ 3 ಅಕ್ಷರಗಳ ಗುಂಪು ಬರುತ್ತೆ. 3 letters ಗ್ರೂಪ್ ಬರುತ್ತೆ. ಇವಾಗ ಹೇಳ್ತೀನಿ ನೋಡಿ. ಈಗ ರು ಆದ್ಮೇಲೆ ಋಷಿ ಅಂದ್ರೆ ಸೈಂಟ್ ಆಯ್ತು. ಅದಾದ್ಮೇಲೆ ಹೇಳಿ, ಐ ಆದ್ಮೇಲೆ ಆಮೇಲೆ ಮತ್ತೆ ಇಳಿಯಿರಿ ಕೆಳಗಡೆ. ಕಮ್ ಡೌನ್. ಒನ್ಸ್ ಯು ಗೋ ಅಪ್, ಅಗೇನ್ ಕಮ್ ಡೌನ್. ಯು ಸ್ಟಾಪ್ ಅಂಡ್ ಕೇಮ್ ಡೌನ್. ಓಕೆ, ಕಮ್ ಡೌನ್. ಓಕೆ, ಸಿ ಐ. You see that one? How I came down? Increasing.